ಅಪ್ಪಿ 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 ಲೇ ಅಪ್ಪಿ, ಎಷ್ಟು ಹೊತ್ತಿಂದ ಕರಿತಾ ಇದ್ದೀನಿ, ಅದೇನೋ ಹಾಳ ಕಿವಿ ಹಾಕೊಂಡ್ಬಿಡ್ತೀರಾ, ಕೇಳಿಸೋದು ಇಲ್ಲ. ಏನಮ್ಮ? ಸರಿ ಸರಿ, ಏನಂದ್ರೆ ನಾವಿಬ್ರು ಹೋಗಿ ಭೂಮಿ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ ಹೋಗೋಣ. ಏನಂತ? ಏನಂದ್ರೆ ಈಗ ಮದ್ವೆ ಆಗಿ ಹೋಗ್ತಾಳಲ್ಲ, ಅದಾದ್ಮೇಲೆ ಹೀಗಿರ್ಬೇಕು ಅಂತ ಸಣ್ಣ ಪುಟ್ಟ ಟಿಪ್ಸ್ ಕೊಡ್ಬೇಕು, ಅದಿಷ್ಟೇ. ಅಮ್ಮ, ಇದನ್ನ ನಾನು ಹೋಗಿ ಅವಳಿಗೆ ಹೇಳ್ಬೇಕಾ? ಅಕ್ಕಂಗೆಲ್ಲ ಗೊತ್ತು, ನಾನು ಹೇಳೋ ನೆಸೆಸಿಟಿನೇ ಇಲ್ಲ. ಅಮ್ಮ, ನಾನು ಅದನ್ನೆಲ್ಲ ಹೇಳಲ್ಲ, ನೀನ್ ಬೇಕಿದ್ರೆ ಹೋಗಿ ಹೇಳು, ನನ್ನ ಕೈಲಿ ಆಗಲ್ಲ. ನಾನು ಹೇಳೋದಿದ್ರೆ ನಿನ್ನ ಹತ್ರ ಯಾಕೆ ಬರ್ತಿದ್ದೆ? ಏನು ಜಾಸ್ತಿ ಇಲ್ಲ ಕಣೆ, ಒಂದು ಚಿಕ್ಕ ಪುಟ್ಟ 1-2 ಟಿಪ್ಸ್ ಕೊಡ್ಬೇಕಷ್ಟೆ. ಏನಂದ್ರೆ ಅವಳು ಮದುವೆ ಆದಮೇಲೆ ಅವಳು ಗೌತಮ್ ಅವ್ರ ಹತ್ರ ಹೇಗೆ ರೊಮ್ಯಾಂಟಿಕ್ ಆಗಿರಬೇಕು, ಆಮೇಲೆ ಅವ್ರ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಕೋಪ ಮಾಡ್ಕೋಬಾರ್ದು, ಆಮೇಲೆ ಅವಳು ಗೌತಮ್ ಇಬ್ಬರೇ ಇರ್ತಾರಲ್ಲ, ಹೆಚ್ಚು ಹಠ ಮಾಡಬಾರ್ದು. ಈ ಥರ ಸಣ್ಣ ಪುಟ್ಟ ಟಿಪ್ಸ್ ಕೊಟ್ಟರೆ ಸಾಕು. ಅಯ್ಯೋ ಅಪ್ಪಿ, ನೀನು ಅವಳು ಚಿಕ್ಕ ವಯಸ್ಸಿಂದ ಅಕ್ಕ ತಂಗಿರ್ಗಿಂತ ಜಾಸ್ತಿ ಬೆಸ್ಟ್ ಫ್ರೆಂಡ್ಸ್ ಥರ ಬೆಳೆದಿದ್ದೀರಾ, ಹೌದಾ ಇಲ್ವಾ? ಈಗ ಒಂದು ಅಮ್ಮ ಹೇಳೋದಕ್ಕಿಂತ ಒಂದು ಬೆಸ್ಟ್ ಫ್ರೆಂಡ್ ಹೇಳಿದ್ರೆ ಅವ್ರ ತಲೆಯಲ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಹೇಳಿದ್ದು ನೀನು ಹೋಗಿ ಹೇಳು ಅಂತ. ಹೋಗಿ ಅವಳ ಹತ್ರ ಕೂತ್ಕೊಂಡು ಪ್ರೀತಿಯಿಂದ ಅವಳಿಗೆ ಅರ್ಥ ಮಾಡಿಸೋಣ ಅಷ್ಟೇನೆ. ಈಗ ನೋಡು, ನಿನ್ನ ಪ್ರೊಫೆಷನ್ ಅವಳಿಗೇನಾದ್ರೂ ಗೊತ್ತಿತ್ತ ಪಾಪ? ಇಲ್ಲ ತಾನೆ. ಆದರೆ ಡೇ ಆ್ಯಂಡ್ ನೈಟ್ ನಿನ್ಗೋಸ್ಕರ ಸ್ಟ್ರಗಲ್ ಮಾಡಲಿಲ್ವಾ? ನಿನ್ಗೆ ಹೆಲ್ಪ್ ಮಾಡಲಿಲ್ವಾ? ಮಾಡಿದ್ಲ ಇಲ್ವಾ? ನಾವಿವಾಗ ಮಾಡಬೇಕು ತಾನೆ. ಬಾ ಹೋಗೋಣ. ಯಾಕೆ ಸರ್ ನಮ್ಮ ಬಾಸ್ ಈ ಥರ ಡಲ್ಲ ಕೂತಿದ್ದಾರೆ? ಅದು ಡಯಟಲ್ಲಿದ್ದಾರಲ್ಲ, ಅದಕ್ಕೆ ಆ ಥರ. ಸ್ಟಾರ್ಟಿಂಗ್ ಟ್ರಬಲ್ಲು, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹೌದಾ? ಹಾಂ. ಆದರೂ ಸರ್ ಸ್ವಲ್ಪ ಏನಾದರೂ ತಿನ್ನೋಕ್ಕೆ 1-2 ದೊನ್ನೆ ಬಿರಿಯಾನಿ ಕೊಟ್ಬಿಡು. ಅಲ್ಲಮ್ಮ, ಕಷ್ಟಪಟ್ಟು ಡಯಟ್ ಮಾಡಿಸ್ತಾ ಇದ್ದೀನಿ, ನೋಡ್ದಾರು ಫಿಟ್ ಆ್ಯಂಡ್ ಫೈನ್ ಆಗಿ ಎಷ್ಟು ಚೆನ್ನಾಗಿ ಆಗ್ತಾರೆ ಅಂತ. ಇವರೇನ ನಮ್ಮ ಬಾಸು ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಆಗ್ತಾರೆ. ಸುಂದರ, ಗೆಳೆಯ, ಅರಿ ಓಕೆ? ಯಾ, ಐ ಆಮ್ ಗುಡ್. ಅಲ್ಲ ಮೇಡಮ್, ನಿಂತ್ಕೊಳ್ಳಿ ಮೇಡಮ್. ಪ್ಲೀಸ್. ಏನ್ ಹೀಗೆ ನೋಡ್ತಾ ಇದೀಯಾ? ನನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಹೌ ಡೇರ್ ಯು! ನಾನು ಇರೋ ಜಾಗದಲ್ಲಿ ಕಾಲಿಡ್ಬೇಡ ಅಂತ 1000 ಸತಿ ಹೇಳಿದ್ದೀನಿ. ಯಾಕೆ ಬಂದೆ ಇಲ್ಲಿಗೆ? ಅದೇ ನಾನ್ ಯಾಕೆ ಬರಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ. ನನ್ನ ಇಷ್ಟೊಂದು ವೇಷ ಮಾಡ್ತೀಯಲ್ಲ, ಅಂಥದಕ್ಕೆ ನಾನೇನ್ ಮಾಡಿದೀನಿ? ನನ್ನ ಯಾಕೆ ದೂರ ಇಡ್ತಾ ಇದೀಯಾ? ನಿನಗೆ ಕದ್ದು ಮುಚ್ಚಿ ಮದ್ವೆ ಆದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇದರಿಂದ ದೂರ ಇಡೋದಕ್ಕೆ ಮಾಡಬಾರದು ಕೆಲಸ ಎಲ್ಲ ಮಾಡ್ತಾ ಇದೀಯಾ. ನೀನ್ ಇಷ್ಟೊಂದು ಲೋ ಲೆವೆಲ್ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶೇಮ್ ಆನ್ ಯು. ರೇ, ಇವ್ರನ್ನ ಯಾರು ಒಳಗಡೆ ಬಿಟ್ಟಿದ್ದೋ? ಸರ್, ಬೇಡ ಅಂತ ಕೇಳಿದೆ ಸರ್. ಲುಕ್, ನನ್ನ ಕಂಟ್ರೋಲ್ ಮಾಡ್ಕೊಂಡು ಕಡೆ ಸತಿ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ನಾನು ಒಬ್ಬನೇ ನಿರ್ಧಾರ ಮಾಡ್ತೀನಿ. ಲೈಫಲ್ಲಿ ಇನ್ನೊಂಥವ್ರಿಗೆ ಜಾಗ ಇಲ್ಲ. ಆ ನಿರ್ಧಾರದಲ್ಲಿ ಯಾವುದೇ ಚೇಂಜ್ ಇರಲ್ಲ. ನನ್ನ ಎಷ್ಟು ದಿನ ಇಗ್ನೋರ್ ಮಾಡ್ತೀಯ ಗೌತಮ್? ನೀನೇನೇ ಮಾಡಿದ್ರು ಅಷ್ಟು ಸುಲಭಕ್ಕೆ ನಾನು ಸೋಲ್ ಒಪ್ಕೊಳ್ಳೋಳು ಅಲ್ಲ. ಕೆಲವು ವಿಷಯಗಳ ತೀರ್ಮಾನ ಆಗ್ಬೇಕಾಗಿದೆ. ಅದಾಗೋವರೆಗೂ ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಬೇಕಾಗಿರೋದನ್ನ ನಾನು ಪಡ್ಕೊಂಡೇ ತೀರ್ತೀನಿ. ಏಯ್, ಏನ್ ಮುಖ ನೋಡ್ತಾ ನಿಂತಿದ್ದೀರಾ? ಕಳಿಸಿ ಆಚೆಗೆ. ಕಾಲ್ ಪೊಲೀಸ್ ಸ್ಟೇಷನ್. ಬನ್ನಿ ಮೇಡಮ್, ಸ್ಟಾಪ್. ಬಂದೊಳಗೆ ಹೋಗೋದು ಗೊತ್ತು. ಹೇಯ್, ಏನ್ ನೋಡ್ತಾ ಇದ್ದೀರಾ? ಕರ್ಕೊಂಡು ನಡೀರಿ. ನಿನಗೆ ಕದ್ದು ಮುಚ್ಚಿ ಮದ್ವೆ ಆದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ?
ಕೆಲವು ವಿಷಯಗಳ ತೀರ್ಮಾನ ಆಗ್ಬೇಕಾಗಿದೆ. ನನಗೆ ಬೇಕಾಗಿರೋದನ್ನ ನಾನು ಪಡ್ಕೊಂಡೇ ತೀರ್ತೀನಿ. ಗೆಳೆಯ 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 ಏನಾಯ್ತು? ಕಣ್ಬೇಡ, ಮಾತಾಡೋ. ಗೆಳೆಯ ಏನಾಯ್ತು? ಮಾತಾಡೋ ಗೆಳೆಯ. ನವೀನ್ ಗೆಳೆಯ, ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಇಲ್ಲಿಂದ ಅಲ್ಲಿ ಹೋಗ್ ಬರೋದಕ್ಕೆ ಇಷ್ಟೊಂದು ಖರ್ಚಾಗ್ತಿದ್ಯಾ? ಯಾಕೆ ಬೇಕಿದಲ್ಲ? ಅಪ್ಪ ಅಪ್ಪ, ಈ ಮೆಹಂದಿ ಶಾಸ್ತ್ರ ಮಾಡ್ಲೇಬೇಕಾ? ಮಾಡದೇ ಇದ್ರೆ ಆಗಲ್ವಾ? ನೋಡಿಪ್ಪ, ಖರ್ಚು ಜಾಸ್ತಿ ಆಗ್ತಾನೆ ಇದೆ. ಏನಮ್ಮ ಅದು? ನೋಡಿಪ್ಪ, ಖರ್ಚು ಎಷ್ಟು ಜಾಸ್ತಿ ಆಗ್ತಿದೆ. ಅಲ್ಲ, ಈ ಮೆಹಂದಿ ಶಾಸ್ತ್ರ ಬೇಕಾ ಅಂತ ಕೇಳ್ತಿರೋದು ನಾನು. ಕಂದ, ಖರ್ಚಾಗತ್ತೆ ಅಂತ ಸುಮ್ನೆ ಕೂತ್ಕೊಳಕ್ಕಾಗತ್ತಾ? ನಾವು ಮಾಡೋದ್ ಮಾಡ್ಲೇಬೇಕಲ್ವೇನಮ್ಮ? ಆದ್ರಪ್ಪ, ನಂಗಿದೆ ಯಾಕೋ ಬೇಡ ಅಂತ ಅನ್ಸುತ್ತೆ. ಅಲ್ಲಪ್ಪ, ಪ್ರತಿಯೊಂದು ರೂಪಾಯಿಗೆ ಅದರದೇ ಆದಂತ ಶ್ರಮ, ಬೆವರು, ಬೆಲೆ ಇದೆ ಅಂತ ಚಿಕ್ಕ ವಯಸ್ಸಿನ ನೀವೇ ತಾನೇ ಹೇಳ್ಕೊಟ್ಟಿರೋದು. ಈಗ ನೋಡಿದ್ರೆ ಹೀಗಂತಿದಿರಲ್ಲ. ಹೌದು ಕಂದ, ಹೇಳಿದ್ದೆ. ಆದ್ರೆ ಎಲ್ಲದಕ್ಕೂ ಅದು ಅಪ್ಲೈ ಆಗಲ್ಲ ಅಲ್ವಾ? ಇಲ್ಲಿ ಅವಶ್ಯಕತೆ ಇಲ್ದಿರೋದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಾಗ್ತಿದೆ. ಆಚರಣೆಗಿಂತ ಆಡಂಬರನೇ ಜಾಸ್ತಿ ಆಗೋದು. ಅಲ್ಲಪ್ಪ, ಮದ್ವೆಗೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ? ಇಬ್ಬರನ್ನ ಒಂದ್ ಮಾಡಕ್ಕೆ ಇಷ್ಟೊಂದ್ ಜನ ಕಷ್ಟ ಪಡ್ಬೇಕಾ? ನೀನ್ ಹೇಳದ್ 100% ಕರೆಕ್ಟ್ ಭೂಮಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾವು ಪರಿಸ್ಥಿತಿಗೆ ತಕ್ಕಂಗ್ ಬದ್ಲಾಗ್ಬೇಕಲ್ವಾ? ನೀನ್ ಇವಾಗಿರೋ ತರ ಮುಂದಿರಕ್ ಆಗಲ್ಲ ಭೂಮಿ. ಏನ್ ಹೇಳ್ತಿದ್ಯಾ? ಈಗ ನೋಡು, ನೀನು ಒಂದ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ತುಂಬಾ ಶ್ರೀಮಂತರ ಮನೆಗೆ ಮದ್ವೆ ಆಗಿ ಹೋಗ್ತಾ ಇದ್ಯಾ. ಅಲ್ಲಿ ಹೋಗಿ ಕೂತ್ಕೊಂಡು ಈ ಲೆಕ್ಕಾಚಾರ, ಇದು ಕಾಸ್ಟ್ಲಿ ಆಯ್ತು, ಅದ್ ಕಮ್ಮಿ ಆಯ್ತು ಅಂತಂದ್ರೆ ಚೆನ್ನಾಗಿರುತ್ತಾ ಹೇಳು? ಅವರು ಕೋಟಿ ಕೋಟಿ ಗಟ್ಲೆ ಸಂಪಾದನೆ ಮಾಡೋ ಜನ. ಕೂತ್ಕೊಂಡು ಲೆಕ್ಕ ಹಾಕಕ್ಕೋ ದುಡ್ಡು ಎಣ್ಸಕ್ಕೋ ಅವ್ರ ಹತ್ರ ಟೈಮೇ ಇರೋದಿಲ್ಲ. ನೀನು ಅವ್ರ ಲೆವೆಲ್ಗೆ ಯೋಚನೆ ಮಾಡಕ್ ಶುರು ಮಾಡ್ಬೇಕು. ಹೀಗೆಲ್ಲ ಇದ್ರೆ ನಡೆಯಲ್ಲ ಕಣೆ. ಭೂಮಿ, ನಿಮ್ಮ ಅಮ್ಮನ ಉಪದೇಶ ಕೇಳೋದ್ ಬಿಟ್ಟು ಎದ್ದೇಳು, ರೆಡಿ ಆಗು. ಮಾ, ಏನ್ ಮಾ? ಅಯ್ಯೋ, ಇಲ್ಲಿ ನೋಡಿ, ನಾನು ರೆಡಿ ಆಗ್ತೀನಿ. ಆದ್ರೆ ನೀವ್ ನನಗೊಂದ್ ಮಾತು ಕೊಡಿ. ನೀವು ಅಲ್ಲಿ ಎಲ್ರ ಎದುರುಗಡೆ ವಿಚಿತ್ರವಾಗಿ ಬಿಹೇವ್ ಮಾಡಲ್ಲ ಅಂತ. ಇಲ್ಲ ಅಂದ್ರೆ ನಾನು 2 ನಿಮಿಷನೂ ಅಲ್ಲಿರಲ್ಲ, ಓಡ್ ಬಂದ್ಬಿಡ್ತೀನಿ ಅಷ್ಟೇ. ಅಯ್ಯೋಯ್ಯೋ, ಹಂಗೆಲ್ಲ ಮಾಡ್ಬೇಡಮ್ಮ. ನೀನ್ ಓಡ್ ಬಂದ್ರೆ ಗೌತಮು ನಿನ್ನಿಂದನೇ ಓಡ್ ಬರ್ಬೇಕಾಗತ್ತೆ. ಅವನ್ಗೆ ಓಡಕ್ ಆಗ್ಲಾರ್ದೆ ದಬಕ್ ಅಂತ ಬಿದ್ಬಿಟ್ಟ ಅಂದ್ರೆ ಅವಾಗ ನೀನೇ ಎತ್ತಬೇಕಾಗತ್ತೆ. ಏನ್ ಮಾತಾಡ್ತೀಯ ನೀನು? ಇರೋದನ್ನಲ್ವಾ ಹೇಳ್ತಾ ಇರೋದು. ಅವ್ನ್ ಬಿದ್ದ ಅಂದ್ರೆ ಇವಳೇ ಎತ್ಬೇಕಲ್ವಾ? ಏನ್ ಸತಾಶ್, ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು? ಏ ಆನಂದ್, ಯಾಕೆ? ಏನಪ್ಪಣ್ಣ ಈ ತರ ಆಗೋಯ್ತು? ಗೆಳೆಯನ್ಗೆ ಈ ತರ ಆಗುತ್ತೆ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. నేను ಮದುವೆ ಆಗ್ತಾ ಇದ್ದಾನೆ, ಮುಂದೆ ಚೆನ್ನಾಗಿರ್ತಾನೆ, ಖುಷಿಯಾಗಿರ್ತಾನೆ, ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಳ್ಳೋವಾಗ್ಲೇ ಸಡನ್ ಆಗಿ ಈ ತರ ಆಗುತ್ತೆ ಅಂದ್ರೆ ಏನ್ ಅರ್ಥ ಅಪ್ಪಣ್ಣ? ಅವ್ನ ಸ್ಥಿತಿ ನೋಡಕ್ ನನ್ ಕೈಲಂತೂ ಖಂಡಿತ ಆಗಲ್ಲ. ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಆನಂದ್, ಪ್ಲೀಸ್ ಸಮಾಧಾನ ಮಾಡ್ಕೋ. ಹೀಗೆ ಎಮೋಷನಲ್ ಆಗ್ಬೇಡ. ನೀನು ಹೀಗೆ ಧೈರ್ಯ ಕಳ್ಕೊಂಡ್ರೆ ನನಗೂ ಕಷ್ಟ ಆಗುತ್ತೆ. ನೋಡು, ಅವನಿಗೆ BP ಶೂಟಪ್ ಆಗಿರೋದ್ ಬಿಟ್ರೆ ಬೇರೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ. ಈಗಾಗಿರೋದೇನು ಕಡಿಮೆ ಅಂತ ಅನ್ಕೊಂಡಿದ್ಯಾ? BP ಶೂಟಪ್ ಆದ್ರೆ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗ್ಬೋದಪ್ಪ. ಒಂದ್ ವೇಳೆ ಆ ತರ ಆಗ್ಬಿಟ್ರೆ ಅಯ್ಯೋ, ನನಗೆ ತಿಳ್ಕೊಳಕ್ ಆಗಲ್ಲ ಪರ್ಣ. ಆನಂದ್, ನೀನ್ ಸುಮ್ಮನೆ ಹೀಗೆ ಓವರ್ ಥಿಂಕ್ ಮಾಡಿ ಟೆನ್ಷನ್ ಮಾಡ್ಕೋತಿದ್ಯಾ ಅಷ್ಟೇ. ಅವನ್ಗೇನೂ ಆಗಿಲ್ಲ, ಧೈರ್ಯವಾಗಿರು, ಸಮಾಧಾನ ಮಾಡ್ಕೊ. ಏನೂ ಆಗಲ್ಲ ಅಂತ್ಯ? ಖಂಡಿತವಾಗ್ಲೂ ಅವ್ನು ಚೆನ್ನಾಗಿರ್ತಾನೆ, ಏನೂ ಆಗಲ್ಲ.
ಆನಂದ್. ಆಯ್ತಾಯ್ತು, ಕಟ್ ಮಾಡ್ತಾ ಇದ್ದೀನಿ, ಕೊಟ್ಟೆ. ಅದಲ್ಲ ಕಣ. ನೀನು ಬಾಯಾರಿಕೆ ಆಗ್ತಾ ಇದ್ಯಾ? ಇರು, ನೀರು ಕೊಟ್ಟೆ ಇರು. ಅದ್ಯಾವ್ದಲ್ಲ ಕಣ. ಆಯ್ತಪ್ಪ, ಯಾಕಷ್ಟು ಟೆನ್ಷನ್ ಮಾಡ್ಕೋತೀಯಾ? ಕೂಲ್ ಆಗಿರು, ಬಿ ಪಿ ರೇಸ್ ಮಾಡ್ಕೋಬೇಡ, ಸಮಾಧಾನವಾಗಿ ಹೇಳು. ಏನು? ನನ್ನ ಕೈಲಾಗಲ್ಲ ಕಣ, ನಾನು ಮನೆಗೆ ಹೋಗ್ತೀನಿ. ಏನ್ ಮಾತಾಡ್ತಾ ಇದೀಯ ನೀನು? ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡೆ ತಾನೇ? ಅಪ್ಪ, ಹೊರಗಡೆ ಪ್ರಳಯ ಆದ್ರೂ ಸರಿ, ನೀನ್ ಮಾತ್ರ ಈಗ ಸದ್ಯಕ್ಕೆ ಮನೆಗೆ ಹೋಗಂಗಿಲ್ಲ. ಸುಮ್ನೆ ಹಠ ಮಾಡ್ಬೇಡ ನೀನು. ನೀನ್ ಯಾಕೋ ಡಾಕ್ಟರ್ ತರ ಆಡ್ತಾ ಇದ್ಯಾ? ಅವ್ರು ಡಾಕ್ಟ್ರು ಅದಕ್ಕೆ ಹಂಗೆ ಹೇಳ್ತಾರೆ. ನಾನು ಪೇಷಂಟ್, ನನ್ಗೇನಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ವಾ? ಟೆನಿಕಾಸ್ ನಾನು ಹೋಗ್ಲೇಬೇಕು. ನೋಡು, ನಿನ್ನ ಈ ತರ ಹಠ ಮಾಡಿ ಬಿ ಪಿ ರೇಸ್ ಮಾಡ್ಕೊಂಡ್ರೆ ಡಾಕ್ಟರ್ ಇನ್ನೂ 2 ದಿನ ಎಕ್ಸ್ಟ್ರಾ ಇರಿಸ್ಕೊಂಡ್ಬಿಡ್ತಾರೆ ಅಷ್ಟೇ. ಆಮೇಲೆ ಎಲ್ಲೂ ಹೋಗಕ್ಕಾಗಲ್ಲ. ಯಾಕೋ ಆಗಲ್ಲ? ತಲೆ ತಿರುಗಿ ಬಿದ್ದ ಅಷ್ಟೇ, ಒಳ್ಳೆ ಆಕಾಶ ಬಿದ್ದವ್ರಂಗೆ ಆಡ್ತಾ ಇದ್ದೀರಲ್ಲ. ಆನಂದ್, ಇವತ್ತು ನನ್ನ ತಂಗಿ ಮೆಹಂದಿ ಕಣ. ಈ ದಿನಕ್ಕೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ? ನಾನು ಅಲ್ಲಿರಬೇಕು, ಓಡಾಡಬೇಕು. ನನ್ನ ತಂಗಿ ಮುಖದಲ್ಲಿ ನಗು, ಆ ಸಂತೋಷ, ಮನೆಯವ್ರ ಸಂಭ್ರಮ, ಆಂಬಿಯನ್ಸು ಎಲ್ಲನೂ ಕಣ್ ತುಂಬ್ಕೋಬೇಕು ಅಂತ ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ? ನಾನು ಹೋಗದೆ ಇದ್ರೆ ಅದೆಲ್ಲ ಹೇಗೋ ಕಂಪ್ಲೀಟ್ ಆಗುತ್ತೆ. ನನ್ನ ಕೈಲಿ ಆಗಲ್ಲ ಕಣ, ನಾನು ಹೋಗ್ತೀನಿ. ಏನು ಮಾಡ್ತಾ ಇದ್ಯಾ ನೀನು? ಸುಮ್ನೆ ಸುಮ್ನೆ ತಮಾಷೆ ಮಾಡ್ತಾ ಇದ್ಯಾ ನೀನು? ಗೆಳೆಯ, ನಿನ್ಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಕಣು. ನನಗೆ ನೀನ್ ಬೇಕು ಕಣೋ ಗೆಳೆಯ, ನೀನ್ ಚೆನ್ನಾಗಿರ್ಬೇಕು. ನಿನ್ಗೇನಾದ್ರೂ ಆದ್ರೆ ನನಗಾದಂಗೆ ಕಣು. ನಿಮ್ ಮನೆಯವ್ರಿಗಂತೂ ನಿನ್ ಬಗ್ಗೆ ಚಿಂತೆ ಇಲ್ದೇ ಇರ್ಬೋದಪ್ಪ, ಆದ್ರೆ ನನಗಿದೆ. ಅವ್ರಿಗೆ ಚಿಂತೆ ಇಲ್ಲ ಅಂತ ಹೆಂಗೋ ಹೇಳ್ತೀಯ? ಅಲ್ಲಿ ಮನೇಲಿ ಶಾಸ್ತ್ರ ಎಲ್ಲ ನಡೀತದೆ, ಹೆಂಗೋ ಬರ್ತಾರವ್ರು. ಅಂಥದ್ರಲ್ಲೂ ಅಮ್ಮ ಬಂದಿದ್ರಲ್ಲ. ಇರ್ಲಿ ಬಿಡು, ಈ ಟೈಮಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ನಾನು ಹೋಗ್ಬೇಕಣ್ಣ, ಅರ್ಥ ಮಾಡ್ಕೊಳ. ಇವಾಗ ತೆಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ಡಾಕ್ಟರ್ನ ಕರಿತೀನಿ, ಅವರೇ ಸರಿ. ನನ್ಗೆ ಯಾಕೋ ಬಿ ಪಿ ರೈಸ್ ಮಾಡ್ಕೋತೀಯ? ಡಾಕ್ಟರ್ ಕರಿಬೇಡ, ಬಿಡು, ಮಲ್ಕೋತೀನಿ. ಅದು ಈ ತರ ಭಯ ಭಕ್ತಿ ಇದ್ರೆ ತುಂಬಾ ಒಳ್ಳೇದು. Attention please. Here we present Miss Bhumika. Hey, clap. Oh, beauty. ಭೂಮಿಕಾ, ನೀನೆಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ? ನಿನ್ನ ನೋಡಿದ ತಕ್ಷಣ ಗೌತಮ್ ಅವ್ರು ಬಿದ್ದೇ ಹೋಗ್ಬಿಡ್ಬೇಕು, ಅಷ್ಟು ಮುದ್ದಾಗಿದ್ಯಾ. ಚಿಕ್ಕಮ್ಮ ಪ್ಲೀಸ್. ನಿಜ. ಏ ಭೂಮಿ, ನೀನ್ ಈ ತರ ನಾಚ್ಕೊಂಡ್ರೆ ಗೌತಮ್ ಅವ್ರು ಬೀಳೋದಲ್ಲ, ಫ್ಲಾಟ್ ಆಗ್ಬಿಡ್ತಾರಷ್ಟೇ. Yes, right, correct. ಒಂದು ನಿಮಿಷ ಬಂದೇ ಇರು. ನೋ. ಮೇಕಪ್ ಹಾಳಾಗೋಗ್ಬಿಡುತ್ತೆ. ನಿನಗೊಂದು ವಿಷಯ ಗೊತ್ತಾ? ನಿಮ್ಮಮ್ಮ 1988 ಮಿಸ್ ಮೈಸೂರು ಆಗಿದ್ಲಲ್ಲ. ಅವಳಿಗಿಂತ ನೀನು ಮುದ್ದಾಗಿ ಎಷ್ಟು ಚೆನ್ನಾಗಿ ಗೊಂಬೆ ತರ ಕಾಣಿಸ್ತಾ ಇದೆ ಗೊತ್ತಾ? ಅಷ್ಟೇ, ಇಲ್ಲಿ ಹೇಳ್ದಂಗೆ ಅವಳಿದ್ರಿಗೆ ಹೇಳ್ಬೇಡಿ, ಆಮೇಲೆ ಗೊತ್ತಲ್ಲ ಏನಾಗತ್ತೆ ಅಂತ. ಬಿಡು ಸದಾಶಿವ, ನನ್ನ ಮೊಮ್ಮಗಳನ್ನ ನಾನು ಹೊಗಳದೆ ಮತ್ತೆ ಯಾರು ಹೊಗಳ್ತಾರೆ? ಅಮ್ಮ ಯಾಕಿದೆಲ್ಲ? ಅಯ್ಯೋ, ದೃಷ್ಟಿ ಆಗ್ಬಿಡುತ್ತೆ ಕಂದ. ನನ್ನ ಮಗಳಿಗೆ ಯಾರ ಕಣ್ಣು ಬಿಡಬಾರ್ದು. ತುತ್ತು ಮಾಡಿ, ತುತ್ತು ಮಾಡ್ರಿ. ಆಚೆ ಹಾಕಿ ಬಂದ್ಬಿಡ್ತೀನಿ. ಆಯ್ತಮ್ಮ. ದೇವರೇ, ನನ್ನ ಮಗಳನ್ನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರಪ್ಪ. ಅಂತೂ ರಾವು ಕಾಲಕ್ಕೆ ಮುಂಚೆ ಬಂದ್ರಲ್ಲ, ನಿಮ್ನೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಈ ರಾವು ಕೇತು ಯಾರು ನಂಬ್ತಾರೆ?
ಅಯ್ಯೋ ಇದೆಲ್ಲ ಓಲ್ಡ್ ಟ್ರೆಂಡ್. ರಾಹುನು ಇಲ್ಲ, ಕೇತುನು ಇಲ್ಲ, ಅದೆಲ್ಲ ಇರೋದು ಇಲ್ಲಿ. ಅವ್ರವ್ರ ನಂಬಿಕೆ ಅವ್ರವ್ರಿಗೆ, ನಮ್ಗದು ಮುಖ್ಯ. ನಾವು ಮೊದಲಿಂದ ನಡ್ಸ್ಕೊಂಡು ಬಂದಿದ್ದೀವಿ, ಮುಂದೇನು ನಡೆಸ್ಕೊಂಡು ಹೋಗ್ತೀವಿ. ಆರಂಭದಲ್ಲಿ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ವಿ ಇವನು. ಆಮೇಲೆ ಗೊತ್ತಾಯ್ತು ಎಲ್ಲಾ ಗ್ರಹಕ್ಕಿಂತ ಅವನ ಅನುಗ್ರಹನೇ ಮುಖ್ಯ ಅಂತ. ಸರಿ ಸರಿ, ಸಮಯ ವ್ಯರ್ಥ ಮಾಡೋದು ಬೇಡ, ಶಾಸ್ತ್ರ ಶುರು ಮಾಡೋಣ. ಶುರು ಮಾಡೋಣ. ಗೌತಮ್ ಅವರೆಲ್ಲಿ ಕಾಣಿಸ್ತಾ ಇಲ್ಲಲ್ಲ? ಗೌತಮ್ ಇನ್ನೂ ಬಂದಿಲ್ಲ. ಹೀಸ್ ಆನ್ ದ ವೇ. ಇನ್ನೇನು ಬಂದ್ಬಿಡ್ತಾನೆ. ಸರಿ ಸರಿ ಸರಿ. ಇಷ್ಟೇ, ಈ ಕಾಟಿ ಮುಖ್ಯರನ್ನ ಬಿಟ್ರೆ ಮಾತಾಡಿ ಗಬ್ಬೆಬ್ಸ್ತಾರೆ. ನೀನು ಹೋಗಿ ಏನಾದ್ರೂ ಮ್ಯಾನೇಜ್ ಮಾಡು. ಭೂಮಿಕಾ, ಯು ಲುಕಿಂಗ್ ಸೋ ಪ್ರಿಟಿ. ಈ ಕಾಸ್ಟ್ಯೂಮಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ವಾ? ಹೌದು, ಈ ಕ್ರೆಡಿಟ್ ಎಲ್ಲ ಮಂದಾಕಿನಿ ಆಂಟಿಗೆ ಹೋಗ್ಬೇಕು. ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಭೂಮಿಕಾ ಹೇಗೆ ರೆಡಿ ಆಗಿರೋದೇ ನೋಡಿಲ್ಲ. ಡಿಫ್ರೆಂಟ್ ಲುಕ್. ಬನ್ನಿ. ಗೌತಮ್ ಅಕ್ಕ, ಸ್ಪೀಕರ್ ಆನ್ ಮಾಡ್ಲಾ? ಮಾಡು. ಬೇಡ, ನಿಮ್ದೇನೇನೋ ಪರ್ಸನಲ್ ಇರತ್ತೆ, ನೀನೇ ಮಾತಾಡು. ಗೆಳೆಯ, ಸ್ಪೀಕರ್ ಫೋನ್ ಆನ್ ಮಾಡು. ಹಲೋ, ಎಲ್ಲಿದ್ದೀರಾ? ಇಲ್ಲಿ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನಾನೀಗ ಮಾತಾಡಕ್ಕಾಗಲ್ಲ. ಸಾರಿ, ನಾನು ಬರೋಕ್ಕೂ ಆಗ್ತಾ ಇಲ್ಲ. ಯಾಕೆ? ನಾನು ಒಂದು ಮೀಟಿಂಗಲ್ಲಿದ್ದೀನಿ. ಇವತ್ತು ನಿಮ್ ತಂಗಿ ಮೆಹಂದಿ ಫಂಕ್ಷನು. ಜೀವನದಲ್ಲಿ ಒಂದೇ ಸಲ ಬರೋದಲ್ವಾ? ಮೀಟಿಂಗ್ಸು ಆಮೇಲೆ ಮಾಡ್ಕೋಬಹುದು. ಅಲ್ಲ, ಅದು ಮಾಮೂಲಿ ಮೀಟಿಂಗ್ ಆಗಿದ್ರು ಓಕೆ, ಬಹಳ ಇಂಪಾರ್ಟೆಂಟ್ ಮೀಟಿಂಗು, ಕ್ಯಾನ್ಸಲ್ ಮಾಡಕ್ ಆಗದೇ ಇಲ್ಲ. ಅಲ್ಲ, ಇಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ. ಪದೇ ನನಗ್ ಬಂದು ಕೇಳ್ತಿದ್ದಾರೆ ನೀವೆಲ್ಲಿ ಅಂತ. ನಾನು ಏನ್ ಹೇಳಿ? ನಾನು ಆಗ್ಲೇ ಹೇಳ್ದಲ್ಲ, ಸಾರಿ, ನನಗೆ ಮಾತಾಡಕ್ಕಾಗಲ್ಲ. ಮತ್ತೆ ಸಿಗ್ತೀನಿ, ಬಾಯ್. ಪ್ಲೀಸ್. ಹಲೋ, ಹಲೋ. ಕಟ್ಟಾಯ್ತು. ಬರಕ್ ಇಷ್ಟ ಇಲ್ಲದೆ ಇರೋರ್ಗೆ ಬನ್ನಿ ಅಂದು ಏನ್ ಪ್ರಯೋಜನ? ಭೂಮಿ, ಗೌತಮ್ ಅವ್ರು ಸಿಕ್ಕಿದ್ರ? ಎಷ್ಟು ಗಂಟೆಗೆ ಬರ್ತಾರಂತೆ? ಅಮ್ಮ, ಅವ್ರಿಗೆ ಯಾವ್ದೋ ಒಂದು ಮೀಟಿಂಗ್ ಇದೆಯಂತೆ. ಅಲ್ಲ ಕಂದ, ಅವ್ರ ತಂಗಿ ಮೆಹಂದಿ ಜೊತೆಗೆ ನಿನ್ ಮೆಹಂದಿನೂ ಇದೆ. ಈ ಒಕೇಶನ್ ಇಷ್ಟು ಇಂಪಾರ್ಟೆಂಟು. ಇದನ್ ಬಿಟ್ಟು ಅವ್ರಿಗೆ ಯಾವ ಮೀಟಿಂಗ್ ಇದೆಯಂತೆ? ಗೊತ್ತಿಲ್ಲಮ್ಮ. ನನಗನ್ಸುತ್ತೆ ಅವರು ನಮ್ಮ ಭೂಮಿ ಹೆಸರಲ್ಲಿ ಒಂದು ದೊಡ್ಡ ಕಂಪನಿ ತಗೋತಾ ಇರ್ಬೋದು ಅಂತ. ಸರ್ಪ್ರೈಸ್ ಇರುತ್ತೆ ಕಣೋ. ದೊಡ್ಡ ಮನುಷ್ಯರದ್ದು ದೊಡ್ಡದಾಗೆ ಇರುತ್ತೆ ಸರ್ಪ್ರೈಸ್. ಇಟ್ ವಿಲ್ ಬಿ ಅ ಗಿಫ್ಟ್ ನಿನಗೆ. ನೋಡ್ತಾ ಇರು. ಪ್ಲೀಸ್ ಮಾ. ಸರಿ ಸರಿ ಸರಿ, ಓಕೆ ಬನ್ನಿ. ಅಲ್ಲೆಲ್ಲ ಆಮೇಲೆ ನಿಮ್ಮನ್ನು ಕೇಳಕ್ ಶುರು ಮಾಡ್ತಾರೆ. ಕಮ್. ಸ್ವಂತ ಮನೆಯವ್ರಿಗೆ ಟೈಮ್ ಕೊಡಕ್ಕಾಗದೆ ಇರೋರು ಏನ್ ಮಾಡಿ ಏನ್ ಪ್ರಯೋಜನ? ನಿಂಗೊಂದು ವಿಷಯ ಸಿಕ್ಕಿದ್ರೆ ಸಾಕು, ರಬ್ಬರ್ ತರ ಎಳ್ಕೊಂಡು ಹೋಗ್ಬಿಡ್ತೀಯ. ಅನ್ಕೊಂಡೆ ಕಣ, ಅನ್ಕೊಂಡೆ. ಯಾಕಿನ್ನು ಈ ಡೈಲಾಗ್ ಹೊಡೆದಿಲ್ವಲ್ಲ ಇವನು ಅಂತ ಅನ್ಕೊಂಡೆ, ಹೊಡೆದ್ಬಿಟ್ಟೆ ನೀನು. ಜ್ವರ ಕೊಡೋ ಮಾತ್ರೆ ಯಾವತ್ತು ಕಹಿಯಾಗೇ ಇರುತ್ತೆ ಕಣೋ. ಆದ್ರೆ ಆ ಮಾತ್ರೆ ತಗೊಂಡ್ರೇನೆ ಜ್ವರ ವಾಸಿ ಆಗೋದು. ಅದನ್ನ ಮರಿಬೇಡ ನೀನು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾಗಿತ್ತ? ಆನಂದ್, ಅಮ್ಮನ್ಗೆ ಈ ವಿಷಯ ಗೊತ್ತು, ತಮ್ಮನ್ಗೂ ಗೊತ್ತು, ನೀನು ಗೊತ್ತು, ಅಪರ್ಣ ಗೊತ್ತು. ಎಷ್ಟು ಸಾಕಲ್ವೇನೋ? ಲೇ ಗೆಳೆಯ, ಮದ್ವೆ ಆದ್ಮೇಲೆ ಅತ್ತಿಗೆನು ನಿನ್ನ ಫ್ಯಾಮಿಲಿನೇ ಅಲ್ವೇನೋ? ಎಲ್ಲ ವಿಷಯನ ಅವ್ರ ಹತ್ರ ನೀನು ಹಂಚ್ಕೋಬೇಕು ಗೆಳೆಯ. ಅವ್ರಿಗೂ ಗೊತ್ತಾಗ್ಬೇಕು. ಯಾಕೋ ಇಷ್ಟೊಂದು ತಲೆ ತಿಂತೀಯಾ? ನನಗೆ ಭೂಮಿಕಾ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಕಣ. ಅರ್ಥ ಆಗದೆ ಇರೋಳ ಮುಂದೆ ನಾನು ಹೇಗೋ ಎಲ್ಲಾನು ಶೇರ್ ಮಾಡ್ಕೊಳ್ಳಿ? ನನ್ಗೂ ಅನ್ನಿಸ್ಬೇಕಲ್ವಾ? ಇವೆಲ್ಲ ಒಂದು ರೀಸನ್ ಅಲ್ಲಪ್ಪ, ಬಿಟ್ಟಾಕಿದನ. ಹೇಳ್ಬೇಕು ಅಂತ ಮನಸ್ಸು ಮಾಡ್ಬೇಕಷ್ಟೆ. ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ನೋಡೋ, ನಿನ್ನ ಜೀವನದಲ್ಲಿ ನಡೆಯೋ ಚಿಕ್ಕ ಪುಟ್ಟ ವಿಷಯನೂ ಅತಿಗೆಗೆ ಹೇಳ್ಬೇಕು. ಅದು ನಿನ್ನ ಜವಾಬ್ದಾರಿ. ಎಲ್ಲ ಹೇಳ್ಕೊಳ್ಳೋ ಜವಾಬ್ದಾರಿ ನಿಂದು, ತಿಳ್ಕೊಳ್ಳೋ ಹಕ್ಕು ಅವ್ರದ್ದು. ಹೂ ಕಣಪ್ಪ,
ಓಪನ್ ಆಗಿ ಎಲ್ಲ ಹೇಳ್ಕೊ, ಏನೂ ಆಗೋದಿಲ್ಲ. ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಏನು ಮಾಡಬೇಕು ನಮಗ್ ಗೊತ್ತು. ನಿಜನ ನಾನೇನಾ ನಿನ್ನ ಜೊತೆ ಜೊತೆಯಾಗಿರುವೆ, ಇದೆಲ್ಲ ಪ್ರೇಮನ ನನ್ನ ಮನಸ್ಸನ್ನು ಕೇಳಿರುವೆ. ನನ್ನ ಎದೆಯಲ್ಲಿ ಯಾರೋ ಕಚ್ಚಗುಳಿ ಇಡುವ ಹಾಗೆ, ಬೆನ್ನ ಹಿಂದೆ ಯಾರೋ ನಿಂತು ನಿನ್ನೆಡೆ ದೂಡಿದ ಹಾಗೆ. ಅರೆ 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 ಉಸಿರಲಿ ಬೇಗ, ಎಂಥ ಹೊಸ ಹೊಸ ಸಿಹಿ ಸುಖವೀಗ. ನನ್ನ ಖುಷಿಯೊಂದು ಧುಮ್ಮಿಕ್ಕುವ ಜೋಗ. ಆಹಾ ಆಹಾ. ಏನ್ ಮಾಡ್ತೀಯಾ ಆನಂದ? ನಿನ್ ಮಾತು ಕೇಳ ಪ್ಲೀಸ್. ಬೇಡ ಕಣೋ. ಇರಪ್ಪ. ಎ ಫಾರ್ ರತ್ತಿಗೆ, ಡಿ ಫಾರ್ ಭೂಮಿಕಾ ಅಲ್ಲ. ಇಲ್ಲೇ ಡೈಲ್ ಲಿಸ್ಟ್ ಎಲ್ಲ ಇದೆಯಲ್ಲ. ಆನಂದ್ ಆನಂದ್ ಬೇಡ, ನನ್ನ ಮಾತು ಕೇಳೋ. ಲೇ ಏನಂದ್ರು ಭೂಮಿಕಾ? ಏನು ಹೇಳಿಲ್ಲಪ್ಪ. ಅವ್ರು ಏನು ಹೇಳ್ದಿರಕ್ ಸಾಧ್ಯನೇ ಇಲ್ಲ. ಏನಾದ್ರು ಹೇಳಿರ್ತಾರೆ, ಹೇಳಿ ಪರವಾಗಿಲ್ಲ. ಮೋಸ್ಟ್ಲಿ ನಾನು ಹೇಳಿದ ವಿಷಯಕ್ಕೆ ಶಾಕ್ ಆಗಿ ಏನೂ ಮಾತಾಡಲಿಲ್ಲ ಅನ್ಸುತ್ತಪ್ಪ. ಅದಕ್ಕೆ ಬಡ್ಕೊಂಡಿದ್ದು. ಫೋನ್ ಮಾಡಬೇಡ, ಟೆನ್ಷನ್ ಮಾಡ್ಕೋತಾರೆ. ನನ್ನ ಮಾತು ಎಲ್ಲಿ ಕೇಳ್ತೇನೆ ನೀನು? ನಾನು ಏನ್ ಬೇಡ ಅಂತೀನೋ ಅದನ್ನೇ ಮಾಡು. ಅವ್ರು ಏನು ಹೇಳ್ದೇನೆ ಎಲ್ಲಾನು ಹೇಳಿದ್ರು. ಅವ್ರ ಮೌನದಲ್ಲಿ 1000 ಅರ್ಥ ಆಯ್ತು ಗೆಳೆಯ. ಅದಕ್ಕೆ ಬಾಯಿ ಬಿಟ್ಟೇನು ಮಾತಾಡದೆ ಇರ್ಬೋದು, ಆದ್ರೂ ಅವ್ರಿಗೆ ನಿನ್ ಮೇಲಿರೋಂಥ ಕಾಳಜಿ, ಒಳ್ಳೆ ಭಾವನೆ ಅವ್ರ ಸೈಲೆನ್ಸ್ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಿಮ್ಮಮ್ಮ ಆಡೋ 100 ಮಾತಿನ ಅರ್ಥ ಅವರ ಒಂದು ಸೈಲೆನ್ಸ್ ಅಲ್ಲಿ ಇತ್ತು ಗೆಳೆಯ. ಅಷ್ಟು ಇಂಟೆನ್ಸ್ ಆಗಿತ್ತು, ಮನಸ್ಸಿಗೆ ನಾಟೋ ತರ ಇತ್ತು. ತನ್ನಂತೆ ಮಿಡಿವ ಮನಕ್ಕೆ ತನುವಿಂದು ಕಾದಿದೆ, ಒಬ್ಬಂಟಿಯಲ್ಲ ಒಲವು ಜೊತೆ ಸಾಗೋ ಕನಸಿದೆ. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಬನ್ನಿ. ಅವನ್ನ ಕೂಲ್ ಮಾಡೋದಕ್ಕೆ ಅದಕ್ಕೆ ಏನೋ ಐಸೇ ಬರ್ಬೇಕಾಯ್ತು. ಕಳ್ಬೇಕು. ನಟಿಲಿ ಮತ್ತೆ ಇದೇನಾ ನಿಮ್ಮ ಮೆಹಂದಿ ಡಿಸೈನ್? ಮೆಹಂದಿ ಹಾಕಿಸ್ಕೊಂಡು ಕೂತಿರ್ಬೇಕಾದ್ರೆ ಆನಂದ್ ಅವ್ರು ಕಾಲ್ ಮಾಡಿದ್ರು, ಹಾಗೆ ಬಂದ್ಬಿಟ್ಟೆ. ಗುಡ್. ಥ್ಯಾಂಕ್ ಯು. ಅಲ್ಲ, ಇಷ್ಟು ವೇಟ್ ಇರೋ ಡ್ರೆಸ್ನ ಹಾಕೊಂಡು ಇಷ್ಟು ದೂರ ಹೇಗೆ ಬಂದ್ರಿ? ಇದು ಯಾವ ವೇಟ್ ಲಿಫ್ಟಿಂಗ್ ಇಂತ ಕಮ್ಮಿ ಇರಲಿಲ್ಲ. ದೊಡ್ಡ ಕತೆ ಬಿಡಿ. ನಿಜ ಹೇಳಿ, ಎಷ್ಟು ಸರ್ತಿ ಬಿದ್ರಿ? ನಾನು ಬಿದ್ದೇ ಇಲ್ವಲ್ಲ. ಹಾ, ಅದು ಇಲ್ಲ. ನಾನು ಬರೀ ಸ್ಲಿಪ್ ಆದೆ. ಅದನ್ನೇ ಕೇಳಿದ್ದು. ಸಿಸ್ಟರ್ ಒಂದು ನಿಮಿಷ ಅದು ಅದಕ್ಕೆ ಅವ್ರು ಹೋದ್ಮೇಲೆ ಅವ್ನ BP ಒಂದ್ಸಲ ಚೆಕ್ ಮಾಡಿ ನಾರ್ಮಲ್ ಆಗಿರುತ್ತೆ. BP ಅಷ್ಟೊಂದು ದಯಾಗಿರೋದು ನಾರ್ಮಲ್ ಆಗುತ್ತೆ ಅಂತ ಅಷ್ಟು ಕರೆಕ್ಟಾಗಿ ಹೆಂಗೆ ಹೇಳ್ತೀರಾ ಸಿಸ್ಟರ್? ಯಾವ ರೋಗಕ್ಕೆ ಯಾವ ಔಷಧಿ ಅಂತ ನಮಗ್ ಗೊತ್ತಿಲ್ವಾ? ನೀವು ಆಮೇಲೆ ಚೆಕ್ ಮಾಡಿ ಗೊತ್ತಾಗುತ್ತೆ. ಸರಿ ಸರಿ, ಆಮೇಲೆ ಚೆಕ್ ಮಾಡ್ತೀನಿ. ಓಕೆ ಸಿಸ್ಟರ್. ಒಬ್ಬಂಟಿಯಲ್ಲ ಒಲವು ಜೊತೆ ಸಾಗೋ ಕನಸಿದೆ. ನಮ್ ಡುಮ್ಮ ಸರ್ ಈಗ ಸರಿ ಹೋದ್ರು ಅನ್ಸುತ್ತೆ.
ಅರುಣ್ ಅಂತ ನಮ್ಮ ಅಶ್ವಿನಿನ ಮದುವೆ ಆಗಿರೋ ಹುಡುಗ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, 100 ವರ್ಷ ಸುಖವಾಗಿ ಬಾಳ್ಲಿ. ನಿನ್ ಬಗ್ಗೆ ಬಹಳ ಕೇಳಿದ್ದೀನಿ, ಆದ್ರೆ ನಿನ್ನ ನೋಡಕ್ಕಾಗಿರ್ಲಿಲ್ಲ, ಮದ್ವೆನೂ ಬರಕ್ಕಾಗ್ಲಿಲ್ಲ. ಈವನ್ ನಾನ್ ಕೂಡ ನಿಮ್ ಬಗ್ಗೆ ತುಂಬಾನೇ ಕೇಳಿದ್ದೆ ಅಜ್ಜಿ. ಏನಂತ ಕೇಳಿದ್ಯಾ? ಘಾಟಿ ಮುದುಕಿ ಅಂತನ? ಅಯ್ಯೋ ಅಜ್ಜಿ, ಹಂಗೆಲ್ಲ ಏನಿಲ್ಲ. ನನ್ನ ಮಾತು ಸ್ವಲ್ಪ ಹೊರಟು ಮನಸ್ಸಾಗಿಲ್ಲ. ನೀನ್ ಆತರ ಏನು ತಿಳ್ಕೊಬೇಡ. ಪರವಾಗಿಲ್ಲ ಅಜ್ಜಿ, ನಿಮ್ಮನ್ನ ನೋಡಿ ನನ್ಗೂ ತುಂಬಾನೇ ಖುಷಿ ಆಯ್ತು. ನನಗೂ ಅಷ್ಟೇ ಖುಷಿ ಆಯ್ತು, ನೀ ಬಂದಿದ್ದು, ನಿನ್ನನ್ನ ನೋಡಿದ್ದು ತುಂಬಾ ಖುಷಿ ಆಯ್ತಪ್ಪ. ಹಾ, ಇನ್ನೊಂದು ವಿಷಯ, ನೀನು ವಾಪಸ್ ಹೋಗುವಾಗ ಇವಳನ್ನು ಜೊತೆಲಿ ಕರ್ಕೊಂಡು ಹೋಗು. ನಮ್ಮ ಕುಟುಂಬದಲ್ಲಿ ಮದುವೆ ಆದ್ಮೇಲೆ ಹೆಣ್ಮಕ್ಳು ತವ್ರ ಮನೆಯಲ್ಲಿರೋ ವಾಡಿಕೆ ಇಲ್ಲ, ಗೊತ್ತಾಯ್ತಾ? ಹಾಗೆಲ್ಲ ಹೆಂಡತಿನ ಬಿಟ್ಟು ಒಬ್ಬೊಬ್ರೆ ಇರಬಾರ್ದು ಕಣೋ. ಮದುವೆ ಮಾಡ್ಕೊಂಡ್ಮೇಲೆ ಜೊತೆನಲ್ಲೇ ಇರ್ಬೇಕಪ್ಪ. ಅದಕ್ಕೆ ತಾನೇ ಈ ಮದುವೆ ಅಂತ ಆಗೋದು. ಅಶ್ವಿನಿ, ಮದುವೆ ಆದ್ಮೇಲೆ ಮೊದಲನೇ ಫಂಕ್ಷನ್ ಬರ್ತಾ ಇದ್ದಾನಲ್ಲ, ಇವನ್ನ ಕರ್ಕೊಂಡೋಗಿ ಎಲ್ಗೂ ಇಂಟ್ರೊಡ್ಯೂಸ್ ಮಾಡಿ. ಅವನೇ ತಾನೇ ಮದುವೆ ಗಂಡು. ಮೆಹಂದಿ ಶಾಸ್ತ್ರ ಮಾಡೋದಿಕ್ಕೆ ಹುಡುಗಿ ಹೇಗಿರ್ಬೇಕು ಹಾಗೆ ಮದುಮಗನು ಇರ್ಬೇಕು ತಾನೇ. ನೋಡಿ, ನನ್ನ ಮೊಮ್ಮಗ ನೀವ್ ಅನ್ಕೊಂತಾರ ಅಲ್ಲ. ಅವನು ದೊಡ್ಡ ಬಿಸಿನೆಸ್ ಮ್ಯಾನ್. ಅವನ್ಗೇನೋ ಎಮರ್ಜೆನ್ಸಿ ಕೆಲಸ ಇದೆ, ಹೋಗಿದ್ದಾನೆ ಅಲ್ವಾ ಶಾಕುಂತ್ಲಾ? ಹೌದು ಅತ್ತೆ. ಮತ್ತೆ ಯಾಕೆ ಸುಮ್ನೆ ನಿಂತಿದ್ಯಾ? ಹೇಳೋರ್ಗೆ ಅರ್ಥ ಆಗ್ಲಿ. ಹೌದೌದು, ಗೌತಮ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಓಹೋ, ಹೌದಾ? ನಮ್ ಭೂಮಿನೂ ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದಾಳೆ. ಸ್ವಲ್ಪ ಹೊತ್ತಾದ್ರೆ ಬಂದೇ ಬರ್ತಾಳೆ. ನಿಮ್ಮ ಮೊಮ್ಮಗನಿಗೆ ಹೇಗ್ ವೇಟ್ ಮಾಡ್ತಾ ಇದೀರೋ ಹಾಗೆ ನನ್ನ ಮೊಮ್ಮಗಳಿಗೂ ವೇಟ್ ಮಾಡಿ, ಏನೂ ಆಗಲ್ಲ. ಅಮ್ಮ, ಸ್ವಲ್ಪ ಸುಮ್ಮನೆ ಇರು, ಎಲ್ಲ ಚೆನ್ನಾಗಿ ನಡೀತಿದೆ. ಏನೇನೋ ಮಾತಾಡಿ ಹಾಳು ಮಾಡ್ಬಿಡ್ಬೇಡ ಪ್ಲೀಸ್. ಅಲ್ಲ, ಶಾಸ್ತ್ರ ನಡೆಯುವಾಗ ಮಧ್ಯೆ ಎದ್ದೋಗೋ ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅವಳಿಗೆ? ಅವಳು ಟೀಚರು ಅಂದ ಮೇಲೆ, ಮದುವೆಗೆ ರಜಾ ತಗೊಂಡ ಮೇಲೆ ಅಲ್ಲಿ ಅವಳು ಹೋಗಿ ಮಾಡೋ ಅಂತ ಕೆಲಸ ಏನಿತ್ತು? ಅಮ್ಮಮ್ಮ, ಇದು ತೀರಾ ಚಿಕ್ಕ ವಿಷಯ. ಮಾತಾಡ್ತಾ ಹೋದ್ರೆ ಗಲಾಟೆ ದೊಡ್ಡದಾಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ರೆ ಮುಗಿದೋಗ್ಬಿಡುತ್ತೆ. ಸುಮ್ಮನೆ ತಕರಾರು ಯಾಕೆ ಅಲ್ಲ ಸಿಸ್ಟರ್? ನೀನೇನು ಮಧ್ಯೆ ಮಾತಾಡೋದು? ವಿಷಯ ಸಣ್ಣದೇ ಇರಬಹುದು, ಆದ್ರೆ ಅದು ಕುಟುಂಬದ ಮರ್ಯಾದೆ ಪ್ರಶ್ನೆ. ಇವತ್ತು ಎಲ್ಲರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಜೀವ, ಭೂಮಿಗೆ ಇನ್ನೊಂದ್ಸಲ ಟ್ರೈ ಮಾಡಿ ನೋಡು. ಅವಳು ಬಂದ್ರೇನೆ ಈ ಬಿಕ್ಕಟ್ ಬಗೆಹರಿಯೋದು. ನಾಟ್ ರೀಚಬಲ್ ಬರ್ತಾ ಇದೆ. ಶಕುಂತ್ಲಾ, ಮಾತೆ ಗೌತಮನ್ನ ಈಗ್ಲೇ ಬರಕ್ ಹೇಳು. ನಾನು ಹೇಳಿದೆ ಅಂತ ಹೇಳು. ಗೌತಮ್ ಬಂದ್ಬಿಟ್ರು. ಈ ಮಕ್ಕಳು ತಮ್ಮ ಅಕ್ಕ ಭೂಮಿಕಾ ಮದುವೆ ಆಗ್ತಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಏನ್ ಮಾಡಿದ್ದಾರೆ ಗೊತ್ತಾ? ಭೂಮಿ ಅಕ್ಕನ ಮದುವೆ ಅಂತಿದ್ದಂಗೆ ತಮ್ಮ ಟೀಚರ್ ಹತ್ರ ಹೋಗಿ ನಾವೆಲ್ಲ ಭೂಮಿ ಅಕ್ಕನ ಮದುವೆಗೆ ಹೋಗ್ಲೇಬೇಕು, ನಾವು ಅವಳಿಗೊಂದು ಉಡುಗೊರೆ ಕೊಡ್ಲೇಬೇಕು ಅಂತ ಹಠ ಮಾಡಿದ್ದಾರೆ. ಆ ಉಡುಗೊರೆ ಏನಪ್ಪ ಅಂದ್ರೆ, ಅವಳಿಗೋಸ್ಕರ ಒಂದು ಹಾಡು ಹೇಳಬೇಕು ಅಂತ ಇದ್ದಾರೆ. ಇದಕ್ಕಿಂತ ದೊಡ್ಡ ಉಡುಗೊರೆ ನನ್ನ ಮಗಳಿಗೆ ಬೇರೆ ಬೇಕಾ? ದೇವ್ರೆ,
ಈ ಮಕ್ಕಳ ರೂಪದಲ್ಲಿ ಬಂದು ಅವಳಿಗೆ ಹರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇನ್ನೊಬ್ಬರು ಮುಖ್ಯವಾದ ಅತಿಥಿನ ಪರಿಚಯ ಮಾಡಿಕೊಡ್ಬೇಕು. ಈ ಮಕ್ಕಳ ಟೀಚರ್ ಮೆಹಬೂಬ್ ಸಾಹೇಬರು, ದಯವಿಟ್ಟು ಬನ್ನಿ. ನಮಸ್ಕಾರ. ನಮಸ್ತೆ ಫ್ರೆಂಡ್. ತಗೊಳ್ಳಿ ಮೈಕ್, ನೀವು ಮುಂದುವರಿಸಿ.